ಅವರಿಗೆ ನಾನು ದೀಪಾ ಅಕಾಡೆಮಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಈ ಒಂದು ಸೇವೆಯನ್ನ ಇವರು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಂಸ್ಥೆಗೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಇತರ ಎಲ್ಲ ಸಂಸ್ಥೆಗಳಿಗೂ ಇವರು ಈ ಒಂದು ಸೇವೆಯನ್ನ ಮಾಡ್ತಾನೆ ಇರ್ತಾರೆ. ಇವರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಿಗುವಂತ ಎಲ್ಲ ಪದಾರ್ಥಗಳು ಅಂದ್ರೆ ಊಟ, ಇತರ ಅಲ್ಪೋಪಹಾರ ಪದಾರ್ಥಗಳನ್ನ ಇವರೇ ಖುದ್ದಾಗಿ ತಯಾರಿ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ, ನಾವು ಬಹಳ ಇವರ ಒಂದು ಆಹಾರವನ್ನ, ಇವರ ಒಂದು ಕೈ ರುಚಿಯನ್ನ ಬಹಳಷ್ಟು ಸಾರಿ ನೋಡಿದ್ದೀವಿ. ಹಾಗಾಗಿ ಇವರು 2 ವರ್ಷದಿಂದ ನಮ್ಮ ಸಂಸ್ಥೆಗೆ ಬಂದು ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಇವರ ಕೈ ರುಚಿ ಕೂಡ ತುಂಬಾ ಚೆನ್ನಾಗಿದೆ. ತಿಂಡಿನೂ ಕೂಡ ನೀವೆಲ್ಲ ಕಳೆದ ವರ್ಷ ನೀವೆಲ್ಲ ತಿಂದಿದ್ದೀರಾ ಮಕ್ಕಳೇ? ಚೆನ್ನಾಗಿತ್ತಲ್ವಾ? ಓಕೆ. ಗಿರ್ಮಿಟಿ ಎಲ್ಲ ಇಷ್ಟ ಆಯ್ತಾ ನಿಮ್ಗೆ? ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟಿ ಇವತ್ತು ನೀವು ಟೇಸ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿ, ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ. ಮತ್ತೆ ಇದೇ ರೀತಿ ನಿಮ್ಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನ ಸಪ್ಲೈ ಮಾಡೋಣ. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ, ಈ ಶಾಲೆಯ ಕೀರ್ತಿಯನ್ನು ತರಬೇಕು ಅಂತ ಹೇಳ್ತಾ ನಾವು ಹೇಳ್ಬಾರ್ದು. All take prayer position. Start the prayer. Brahmarpanam Brahmahare Brahmadno Brahmanahutam Brahmaivatena Kartavyam Brahma Karma Samadhina. Om Sahana Bhavatu Sahano Bhunatu Sahaviram Karavavahai तेजस्विनावधीतमस्तु मा विद्विषावहै. ओम शांति शांति शांति. अन्नदाता सुखी भव, अन्नदाता सुखी भव.